ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನದ ಶಕ್ತಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಬಿಂದುನಾದ ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. I'll do more of a here in Shakti Darshana. This is different practice. ಈ ದಿನ ನಮ್ಮ ಶಕ್ತಿ ದರ್ಶನ ಕಾರ್ಯಕ್ರಮ ಮುಂದುವರ್ಸೋಣ. ಒಂದು ಮಾತಿದೆ, ಯದ್ಭಾವಯತಿ ತದ್ಭವತಿ ಅಂತ. ಅಂದ್ರೆ ನಾವು ಏನು ಯೋಚನೆ ಮಾಡ್ತೇವೆ ಅದೇ ನಾವು ಆಗ್ತೇವೆ ಅಂತ. ನಮ್ಮ ವಿಚಾರಗಳಿದಾವಲ್ಲ ನಮ್ಮ ಜೀವನದಲ್ಲಿ ಮಾಡ್ತವೆ. ನಿಮ್ಮ ವಿಚಾರಗಳು ಹೇಗಿದೆ, ನಮ್ಮ ವಿಚಾರಗಳು ಹೇಗಿದೆ ನಮ್ಮ ಜೀವನದಲ್ಲಿ, ನೀವೇನು ಯೋಚನೆ ಮಾಡ್ತೀರ ಪುನಃ ಪುನಃ ಅದೇ ನಿಮ್ಮ ಜೀವನ ಆಗುತ್ತೆ. ಇವತ್ತೋ ನಾಳೆನೋ ಮುಂದೆನೋ ಇನ್ನೊಂದು ಜನ್ಮ ಆದ್ಮೇಲೆ ಸರಿ, ಬಟ್ ಆಗೋದಂತೂ ಆಗುತ್ತೆ. ನಮ್ಮ ಜೀವನದ ರೂವಾರಿಗಳು ಅಂದ್ರೆ ಶಿಲ್ಪಿಗಳು ನಾವೇ. ವಿ ಆರ್ ದಿ ಸ್ಕಲ್ಪ್ಟರ್ಸ್ ಆಫ್ ಅವರ್ ಲೈಫ್. ನಮ್ಮ ಜೀವನವನ್ನು ನಾವು ರೂಪಿಸ್ತಾ ಇದ್ದೇವೆ. ನಮ್ಮ ಯೋಚನೆಗಳು ಹೇಗಿದ್ದಾವೆ, ನಮ್ಮ ವಿಚಾರಗಳು ಹೇಗಿದ್ದಾವೆ, ಅದ್ರ ಮೂಲಕ ನಮ್ಮ ಜೀವನವನ್ನು ರೂಪಿಸ್ತೇವೆ. ಯದ್ಭಾವಯತಿ ತದ್ಭವತಿ ಅಂತ ಹೇಳ್ತಾರೆ ಅದಕ್ಕೆ. ನಮ್ಮ ಆತ್ಮದರ್ಶನ ಕಾರ್ಯಕ್ರಮದಲ್ಲಿ 3 ಭಾಗ ಇದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಆತ್ಮದರ್ಶನ ಅಂದ್ರೆ ನಾನು ಯಾರು, ಇದರಲ್ಲಿ ನನ್ನ ವಿವೇಕ ಜಾಗೃತಿ ಆಗ್ತದೆ. ಶಕ್ತಿ ದರ್ಶನದಲ್ಲಿ ನನ್ನ ಶಕ್ತಿ ಜಾಗೃತ ಆಗ್ತದೆ. ಸತ್ಯ ದರ್ಶನದಲ್ಲಿ ಜೀವನವನ್ನ ಜ್ಞಾನದಲ್ಲಿ ನಡೆಯುವುದು ಹೇಗೆ ಅಂತ ಕಲಿತೀವಿ. ಆತ್ಮದರ್ಶನ, ಶಕ್ತಿ ದರ್ಶನ ಮತ್ತು ಸತ್ಯ ದರ್ಶನ 3 ಚಿಂತನೆಗಳು. ಈ ಆತ್ಮದರ್ಶನ ಕಾರ್ಯಕ್ರಮ ಹಿಂದಿನ ವಾರ ಮಾಡಿದ್ವಿ. ಈ ವರ್ಷ ಶಕ್ತಿ ದರ್ಶನ, ಮುಂದಿನ ವಾರ ಸತ್ಯ ದರ್ಶನ ಕಾರ್ಯಕ್ರಮ ಮಾಡ್ತೇವೆ. ಯದ್ಭಾವಯತಿ ತದ್ಭವತಿ ಅಂದ್ರೆ ನಾನು ಏನು ವಿಚಾರ ಮಾಡ್ತೇನೆ ಅದೇ ಆಗ್ತೇನೆ ನಾನು. ಅದಕ್ಕೆ ಒಂದು ಭ್ರಮರ ಕೀಟ ನ್ಯಾಯ ಅಂತ ಹೇಳ್ತಾರೆ. ಒಂದು ಕೀಟ ಮತ್ತು ಭ್ರಮರದ ಬಗ್ಗೆ ಹೇಳ್ತಾರೆ. ಏನು ಭ್ರಮರ ಕೀಟ ನ್ಯಾಯ? ಒಂದು ಭ್ರಮರ ಒಂದು ಕೀಟವನ್ನ ಹೆಕ್ಕಿಕೊಂಡು ಬರ್ತದೆ, ತನ್ನ ಗೂಡಲ್ಲಿರ್ತದೆ ಮರಿಗಳಿಗೆ ಆಹಾರ ಕೊಡ್ಲಿಕ್ಕೆ. ಆ ಕೀಟಕ್ಕೆ ಹೆದರಿಕೆ ಪಾಪ, ಈ ಭ್ರಮರ ತಿಂತದೆ ಅಂತ. ಪುನಃ ಪುನಃ ಭ್ರಮರದ ಬಗ್ಗೆ ಯೋಚನೆ ಮಾಡ್ತದೆ. ಯೋಚನೆ ಮಾಡಿ ಆ ಕೀಟಕ್ಕೆ ರೆಕ್ಕೆಗಳು ಮೂಡಿ ಬರ್ತಾವಂತೆ, ಅದು ಹಾಗೆ ಹೋಗುತ್ತದೆ ಭ್ರಮರದ ಹಾಗೆ. ನಾವು ಯಾವುದ್ರ ಬಗ್ಗೆ ಪುನಃ 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 ಯೋಚನೆ ಮಾಡ್ತೇವೆ, ಅದು ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತದೆ, ನಮ್ಮ ಜೀವನದಲ್ಲಿ ಬದಲಾವಣೆ ತರ್ತದೆ, ಮತ್ತು ನಾವು ಅದೇ ಆಗ್ಬಿಡ್ತೇವೆ. ಈಗ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ನೀವು ಯಾವುದ್ರ ಬಗ್ಗೆ ಪುನಃ ಪುನಃ ಯೋಚನೆ ಮಾಡ್ತಿದ್ದೀರಾ? ಏನೇನು ಮಾಡ್ತಿದ್ದೀರಾ ಯೋಚನೆ? ನಿಮ್ಮ ಜೀವನದಲ್ಲಿ ಪುನಃ ಪುನಃ ನೀವು ಏನನ್ನು ಸೃಷ್ಟಿ ಮಾಡ್ತಿದ್ದೀರಾ? ನಿಮ್ಮ ಜೀವನ ಹೇಗೆ ಸೃಷ್ಟಿ ಮಾಡ್ತಿದ್ದೀರಾ? ಅದು ನೀವು ವಿಚಾರ ಮಾಡೋದು. ನಿಮ್ಮ ಜೀವನವನ್ನು ನೀವೇ ರೂಪಿಸ್ತಾ ಇದ್ದೀರಾ. ಅಲ್ಲ, ಇವತ್ತಾಗಿಲ್ಲ, ನಾಳೆ ಆಗಿಲ್ಲ, ನಾಡ್ದಾಗಿಲ್ಲ, ಮುಂದಿನ ಜನ್ಮ, ನೆಕ್ಸ್ಟ್ ಜನ್ಮ ಯಾವ್ದಾದ್ರು ಆಗೇ ಆಗುತ್ತದು. ನಮ್ಮ ವಿಚಾರಗಳು ನಮ್ಮ ಜೀವನವನ್ನ ತಯಾರು ಮಾಡ್ತಾರೆ. ಸರಿಯಾದ ವಿಚಾರ ನಿಮ್ಮಲ್ಲಿ ಇದೆಯಾ? ಅದನ್ನ ನಾವು ಯೋಚನೆ. ಅದಕ್ಕೆ ಯದ್ಭಾವಯತಿ ತದ್ಭವತಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತೇನೆ. ಇಲ್ಲಿ ನೋಡಿ, ಒಬ್ಬ ಪಿಸ್ತೂಲಿಂದ ಗುಂಡು ಹೊಡಿತಾರೆ. ಇದು ಟ್ರೈನಿಂಗ್. ಇದು ಒಂದು ಕರೆಕ್ಟ್ ಆಗಿ ಒಂದು ಆ ಚಕ್ರದ ಮಧ್ಯ ಅದಕ್ಕೆ ಏನಂತ ಹೇಳ್ತಾರೆ, ಗುರಿ ಮುಟ್ಟುವಾಗಿ ಗುಂಡು ಹೊಡೆಯೋದು ಕಲೆ. ಅದು ಒಂದು ಪೊಲೀಸ್ ಅಕಾಡೆಮಿಯಲ್ಲಿ ಅವ್ರು ಏನ್ ಮಾಡ್ತಾರೆ, 100 ಜನ ಟ್ರೈನಿಂಗ್ಸ್ ಇದ್ರೆ ಆ ಕರೆಕ್ಟ್ ಆಗಿ ಕೇಂದ್ರಕ್ಕೆ ಗುಂಡು ಹೊಡೆಯೋರು ಬಹಳ ಕಡಿಮೆ. ಸ್ವಲ್ಪ ಕೈ ಆ ಕಡೆ ಹೋಗ್ಬಿಡ್ತದೆ, ಅದು ಆ ಕಡೆ ಸ್ವಲ್ಪ ಗಾಳಿ ಈ ಕಡೆ ಜಾಸ್ತಿ ಬಂದ್ಬಿಟ್ರೆ ಅದು ಹೋಗ್ಬಿಡುತ್ತೆ. ಗಾಳಿ ಈ ಒಂದು ವಿಂಡ್ ಸ್ಪೀಡ್, ಆ ಗಮನ ಶಾರ್ಪ್ನೆಸ್ ಬಹಳ ಕಡಿಮೆ. ಅದವ್ರು ನೋಡಿದ್ರು 100 ಜನರಲ್ಲಿ 8-9 ಜನ ಯಾವಾಗಲೂ ಗುರಿ ಮುಟ್ಟಲ್ಲ, ತಪ್ಪಿಸಲ್ಲ. ಇನ್ನೊಂದು 90 ಜನ ಮಾಡ್ತಾರೆ, ಬಟ್ ಕರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ ಅವ್ರಿಗೆ. ಈಗ ಪ್ರಶ್ನೆ ಅಂದ್ರೆ, ಎಲ್ಲರನ್ನು ಇಂಪ್ರೂವ್ ಮಾಡೋದು ಹೇಗೆ ಅಂತ, ಎಲ್ಲರನ್ನ ಉತ್ತಮ ಮಾಡೋದು ಹೇಗೆ ಅಂತ. ಅದಕ್ಕೆ
ಈ ಒಳ್ಳೆ ಗುರಿ ಇಟ್ಟು ಹೊಡಿತಾರಲ್ಲ ಅವ್ರ ಹತ್ರ ಕೇಳ್ತಾರೆ, ನೀವು ಹೇಗೆ ಕರೆಕ್ಟಾಗಿ ಗುರಿ ಇಡ್ತೀರಾ ಅಂತ, ನಿಮ್ ತಲೆ ಏನ್ ನಡೀತಾ ಇದೆ ಅಂತ. ಆ ಗುರಿ ಇಟ್ಟಾಗ ನಾನು ನನ್ನ ಶತ್ರುವಿನ ಬಗ್ಗೆ ಅಲ್ಲಿ ಯೋಚನೆ ಮಾಡ್ತೇನೆ. ನನ್ನ ಹೆಂಡತಿ ಯಾರೋ ಒಟ್ಟಿಗೆ ಓಡಿ ಹೋಗಿದ್ದು, ಅವನ ಮುಖ ಅಲ್ಲಿದೆ ಅಂತ ತಿಳ್ಕೊಳ್ತೇನೆ, ಅವಾಗ ನನ್ನ ಗುರಿ ಕರೆಕ್ಟ್ ಆಗ್ಬಿಡ್ತದೆ ಅಂತ. ಅಂದ್ರೆ ನಮಗೆ ಎಮೋಷನಲಿ ಯಾವ್ದು ಇನ್ವಾಲ್ವ್ ಆಗಿರ್ತದೆ, ಅಥವಾ ನಮ್ಗೆ ಏನ್ ಬಹಳ ಫೋಕಸ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ವಿಷಯನ ಅಲ್ಲಿ ಇಡ್ಬೇಕು, ಅವಾಗ ಅದು ಗುರಿ ಬಿಡುತ್ತೆ. ಇದ್ರೆ ಸುಮ್ಮನೆ ಗುಂಡು ಹೊಡಿತಾ ಇದ್ರೆ ಅದು ಕೇವಲ ಮೆಕ್ಯಾನಿಕಲ್ ಆಗುತ್ತೆ. ಉಳಿದವರಿಗೆಲ್ಲ ಹೇಳಿದ್ರು, ನಿಮ್ಗೆ ಯಾವ್ದನ್ನ ಹೊಡೆದು ಸಾಯಿಸ್ಬೇಕನ್ಸ್ತದೆ ಅದನ್ನ ಅಲ್ಲಿ ಇಡಿ ಅಂತ. ಆವಾಗ ಅವ್ರದ್ದು ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಆಯ್ತದೆ. ಸ್ವಲ್ಪ ಕಾಲದಲ್ಲಿ 80% ಜನ ಶಾರ್ಪ್ ಶೂಟರ್ ಆಗಿದೆ. ಅಂದ್ರೆ ನಾವು ಬರೀ ಗುರಿ ಹುಟ್ಟು ಹೊಡೆಯುವುದನ್ನ ಕಲಿಯುವ ಬಾಹ್ಯದಲ್ಲಾಯ್ತು, ಅಲ್ಲಿ ಒಳಗೆ ಏನಾಗ್ತಿದೆ ಅಲ್ಲಿ ಅದನ್ನ ಕಲಿಬೇಕು. ಅವ್ರ ತಲೆ ಏನ್ ನಡೀತದೆ ಅದನ್ನ ನಾವು ಅನ್ಕಿಸಿದ್ರೆ ನಾವು ಅವ್ರ ಹಾಗಾಗ್ತೇವೆ. ಈಗ ಯಾರೋ ಒಬ್ರು ಮಹಾತ್ಮರಿದ್ದಾರೆ, ರಾಮಕೃಷ್ಣ ಪರಮಹಂಸರು, ಅವ್ರು ಯಾರೋ ಅವ್ರ ಹಾಗೆ ಡ್ರೆಸ್ ಮಾಡ್ಕೊಂಡು ಅವ್ರ ಹಾಗೆ ವೇಷ ಹಾಕೊಂಡ್ರೆ ಆಗಲ್ಲ, ಅದು ಬಾಹ್ಯ. ಆದ್ರೆ ಅವ್ರು ಹೇಗೆ ವಿಚಾರ ಮಾಡ್ತಾರೆ, ಅವ್ರು ಹೇಗೆ ಭಾವನೆ ಇದೆ ಅದನ್ನ ವಿಚಾರ ಮಾಡಿದ್ರೆ ನಾವು ಅವ್ರ ಹಾಗಾಗ್ತೇವೆ. ಯದ್ಭಾವಯತಿ ತದ್ಭವತಿ. ಮತ್ತೆ ಎದ್ದೆ ಪ್ರೋಟೀನ್. ಇಲ್ಲಿ ಸುಮಾರು ಆಶ್ರಮಗಳು ನೋಡ್ತೇವೆ, ಗುರುಗಳು ಹೇಗಿರ್ತಾರೆ ಅವರೆಲ್ಲ ಉಳಿದ ಶಿಷ್ಯರೆಲ್ಲ ಅವ್ರ ಹಾಗೆ ಕೂತು ಬಿಟ್ಕೊಂಡು ಅವ್ರ ಗಡ್ಡೆ ಹಾಕೊಂಡು ಅದೇ ಡ್ರೆಸ್ ಹಾಕೊಂಡಿರ್ತಾರೆ. ಅದು ಬಾಹ್ಯ. ಒಳಗಡೆ ಅವರ ಥಿಂಕಿಂಗ್ ಮತ್ತು ಅವರ ಭಾವನೆಗಳನ್ನ ನಾವು ಇದು ಮಾಡಬೇಕು. ಅದು ಬಹಳ ಮುಖ್ಯ. ಗುರುವಿನ ಹತ್ರ ಬರುದು ಅಂತ ಹೇಳಿದ್ರೆ, ಗುರುವಿನ ಸನ್ನಿಧಾನ ಬಹಳ ಮುಖ್ಯ. ಅಂದ್ರೆ ಗುರುವಿನ ಹೇಗೆ ವಿಚಾರ ಮಾಡ್ತಾರೆ ಗುರುಗಳು, ಗುರುವಿನ ಹೇಗೆ ಚಿಂತನೆ ಆಗುತ್ತೆ ಅದನ್ನ ನಾನು ತೆಗೋಬೇಕು ನಮ್ಮ ಜೀವನದಲ್ಲಿ. ಬಾಹ್ಯ ಅಲ್ಲ, ಬಾಹ್ಯ ಟೀಚಿಂಗ್ ಅದು. ಒಳಗೆ ಗುರುವಿನ ಒಳಗೆ ಏನ್ ನಡೀತದೆ ಅದನ್ನ ನಾನು ಕಾಪಿ ಮಾಡಬೇಕು. ಅವಾಗ ಏನಾಗುತ್ತೆ, ನಮ್ಮ ಜೀವನ ಬದಲಾಗ್ತದೆ. ಅದಕ್ಕೆ ಭಾವ ಸಮಾಧಿ ಅಂತ ಹೇಳುದು. ಯದ್ಭಾವಯತಿ ತದ್ಭವತಿ ಅಂತ. ಇದು ಅರ್ಥ ಆಯ್ತಾ? ಗುಂಡು ಹೊಡಿಯೋದು, ಗುಂಡು ಹೊಡಿಯೋದನ್ನ ಕನ್ನಡದಲ್ಲಿ 2 ಅರ್ಥ ಇದೆ. ಗುಂಡು ಹೊಡಿಯೋದು, ಗುಂಡು ಹೊಡಿಯೋದು ಅಂತ 2 ಅರ್ಥ ಇದೆ. ಮತ್ತು ಗುಂಡು ಹೊಡಿಯೋದು ತಲೆ ಕಾಲ ಮಾಡಿದ್ರು ಗುಂಡು ಹೊಡಿಯೋದೆ. ನೋಡಿ, ನಮ್ಮ ಮನಸ್ಸಿನಲ್ಲಿ 3 ಭಾಗಗಳಿದಾವಪ್ಪ. ಇದು ನಮ್ಮ ಜಾಗೃತ ಮನಸ್ಸು, ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೇವೆ. ಇದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ಸುಪ್ತ ಮನಸ್ಸು. ಇದು ನಮ್ಮ ಸೂಪರ್ ಕಾನ್ಶಿಯಸ್ ಮೈಂಡ್ ಅಂತ. ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಇಂಡಿವಿಜುವಲ್ ವ್ಯಕ್ತಿಗೆ. ಸೂಪರ್ ಕಾನ್ಶಿಯಸ್ ಮೈಂಡ್ ಎಲ್ಲರನ್ನು ಸೇರಿಸುವುದು. ಈಗ ಉದಾಹರಣೆಗೆ ಇದು ನನ್ನ ಸೂಪರ್ ಕಾನ್ಶಿಯಸ್ ಮೈಂಡ್, ಇದು ನಿಮ್ದು, ಇದು ಇನ್ನೊಬ್ಬರದು, 3ನೇವರದು. ಹಾಗೆ ಇದು ಬೇರೆ ಬೇರೆ, ಇದೊಂದು ವ್ಯಕ್ತಿದು, ಇದೆಲ್ಲ ಸೇರಿದಾಗ ಸೂಪರ್ ಕಾನ್ಶಿಯಸ್ ಮೈಂಡ್. ಸೂಪರ್ ಕಾನ್ಶಿಯಸ್ ಮೈಂಡ್ ಗಾಡ್ ಅಂತ ಹೇಳ್ಬೋದು, ಭಗವಂತ ಅಂತ ಹೇಳ್ಬೋದು, ಏನೋ ಹೇಳ್ಬೋದು. ವಿರಾಟ್ ಹಿರಣ್ಯಗರ್ಭ ಮೀನ್ಸ್ ಈಶ್ವರ. ಈಗ ಒಂದಷ್ಟು ಹೇಳ್ತೇನೆ ನೋಡಿ. ನನ್ನ ತಲೆ ಏನ್ ವಿಚಾರ ಆಗ್ತಾ ಇದೆ ಅದು ನನ್ನ ವಿಚಾರ ಬರ್ತದೆ, ಅದು ಕಾನ್ಶಿಯಸ್ ಮೈಂಡ್ ಬರ್ತದೆ. ನಂದು ನನ್ನ ಒಳಗೆ ಏನಿದೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಇರ್ತದೆ, ಸುಪ್ತ ಮನಸ್ಸಲ್ಲಿ ಇರ್ತದೆ. ಬಟ್ ಅದು ನಿಮ್ಗೆ ಗೊತ್ತಾಗಲ್ಲ, ನನ್ನ ವಿಚಾರ ಏನಾಗುತ್ತೆ ಅದು ನನ್ನ ಒಳಗಿದೆ, ಅದು ವೈಯಕ್ತಿಕ. ಆದ್ರೆ ಈ ಕೋಣೆ, ಈ ರೂಮು, ಈ ಸೂರ್ಯ, ಗಾಳಿ, ಬೆಳಕು ನಮ್ಮೆಲ್ರಿಗೂ ಒಂದೇ ಕಾಣ್ತದೆ. ಅಂದ್ರೆ ನಮ್ಮ ಬಾಹ್ಯ ದೃಷ್ಟಿಕೋನದಲ್ಲಿ ಎಲ್ಲ ಒಂದೇ ಕಾಣ್ತದೆ. ಅಂತರ ನಮ್ಮ ಒಳಗಿದೆ ನಮ್ಮ ವೈಯಕ್ತಿಕ ಆಗಿರ್ತದೆ. ವೈಯಕ್ತಿಕ ಆಗಿರೋದು ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಜಾಗೃತ ಮನಸ್ಸು, ಸುಪ್ತ ಮನಸ್ಸು. ಸಾರ್ವತ್ರಿಕ ಕಾಣ್ತಾ ಇರೋದು ಅದು ಸೂಪರ್ ಕಾನ್ಶಿಯಸ್ ಮೈಂಡ್. ಅದಕ್ಕೆ ಈಶ್ವರ ಅಂತ ಹೇಳ್ಬೋದು, ಭಗವಂತ ಅಂತ ಹೇಳ್ಬೋದು. ಅರ್ಥ ಆಗಿದೆಯಾ? ಆಬ್ಜೆಕ್ಟಿವ್ ರಿಯಾಲಿಟಿ ಬಾಹ್ಯದಲ್ಲಿ ಏನ್ ಕಾಣ್ತದೆ ಅದು ಎಲ್ಲರಿಗೂ ಕಾಮನ್, ಅದು ಇಂಡಿವಿಜುವಲ್ ಅಲ್ಲ. ಇಂಡಿವಿಜುವಲ್ ಏನಾಗಿದೆ, ನಿಮ್ಮ ಅನುಭವಗಳು, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಇಂಡಿವಿಜುವಲ್. ಎಲ್ರಿಗೂ ಸಾರ್ವತ್ರಿಕವಾಗಿ ಏನ್ ಕಾಣ್ತದೆ ಅದು ಸೂಪರ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೇವೆ, ಈಶ್ವರ. ಅದಕ್ಕೆ ಇಡೀ ವಿಶ್ವವನ್ನ ವಿರಾಟ್ ಅಂತ ಕರಿತೇವೆ, ಭಗವಂತನ ರೂಪ ಅಂತ ಹೇಳ್ತೇವೆ ಅಲ್ವಾ? ಈಶ್ವರ 3 ರೀತಿಯಲ್ಲಿ ಕಾಣ್ತಾನೆ. ಈಶ್ವರ, ಹಿರಣ್ಯಗರ್ಭ, ವಿರಾಟ್. ಒಂದೇ ಈಶ್ವರ 3 ರೀತಿಯಲ್ಲಿ ಕಾಣ್ತಾನೆ. 3 ಕಾಮನ್ ಟು ಆಲ್. ಈಗ ನಾವೇನ್ ಮಾಡ್ತೇವೆ, ನಮ್ಮ ಜಾಗೃತ ಮನಸ್ಸಿಂದ ಪ್ರಾರ್ಥನೆ ಮಾಡ್ತೇವೆ. ಅಲ್ಲ, ನನ್ನ ಪ್ರಾರ್ಥನೆ ಯಾಕೆ ಆಗ್ತಾ ಇಲ್ಲ, ನನ್ನ ಪ್ರಾರ್ಥನೆ ಬರೀ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಪ್ರಾರ್ಥನೆ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ 2 ವರ್ಕ್ ಮಾಡಬೇಕು ಒಟ್ಟಿಗೆ. ಜಾಗೃತ ಮನಸ್ಸು, ಸುಪ್ತ ಮನಸ್ಸು. ಇಲ್ಲಿ ಏನಾಗುತ್ತೆ, ನಿಮ್ಮ ಒಳಗೆ 2 ಭಾಗ, ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್.
ನಾನೇ ಸ್ಪ್ಲಿಟ್ ಆಗ್ಬಿಟ್ರೆ ಎಂತ ಪ್ರಾರ್ಥನೆ ಮಾಡ್ತೇನೆ ನಾನು? ಪ್ರಾರ್ಥನೆ ಮಾಡೋದು ಬಾಯಲ್ಲಿ ಮಾತ್ರ. ನಿಜವಾದ ಪ್ರಾರ್ಥನೆ ಮಾಡಬೇಕಾದ್ರೆ ಫುಲ್ ಪೂರ್ಣವಾಗಿ ಇನ್ವಾಲ್ವ್ ಆಗಿರ್ಬೇಕು ಆ ಪ್ರಾರ್ಥನೆ, ಕಾನ್ಶಿಯಸ್ ಮತ್ತು ಸಬ್ ಕಾನ್ಶಿಯಸ್ ಎರಡು ಸೇರಿ. ನೋ ಕಾನ್ಫ್ಲಿಕ್ಟ್ಸ್ ಇಂಟರ್ನಲ್. ಐಮ್ ಸೇಯಿಂಗ್ ಯಾರು ಎರಡು ಒಟ್ಟಿಗೆ ಒಂದಾಗಿದ್ರೆ ನಿಮ್ಮಲ್ಲಿ ಏನು ಸಂಶಯ ಇರಲ್ಲ. ಎಷ್ಟು ಸಂಶಯ ಇರಲ್ಲ ಅಂದ್ರೆ, ನಾನು ಕೈ ಎತ್ತಿದ್ರೆ ಕೈ ಎತ್ತಲಿಕ್ಕೆ ಆಗುತ್ತೆ ಅಂತ ಅದ್ರಲ್ಲಿ ಸಂಶಯ ಇಲ್ಲ. ಬಟ್ ಪ್ರಾರ್ಥನೆ ನಮ್ಗೆ ಸಂಶಯ ಇರ್ತದೆ, ಆಗುತ್ತೋ ಇಲ್ಲ ಅಂತ. ಯಾಕಂದ್ರೆ ಬರ್ತದೆ ಸಬ್ ಕಾನ್ಶಿಯಸ್ ಮೈಂಡ್ ಬರ್ತದೆ. ಹೌದು ಅಲ್ಲ, ಅದನ್ನ ಹೇಳ್ತಿದ್ದಾನೆ ಅದನ್ನ ಹೌ ಟು ಡೂ ಇಟ್ ಐ ಆಮ್ ಟೆಲಿಂಗ್ ಅಲ್ವಾ. ನಮ್ಮ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಎರಡು ವರ್ಕ್ ಮಾಡಿದಾಗ ಸೂಪರ್ ಕಾನ್ಶಿಯಸ್ ಮೈಂಡಿಗೆ ಒಂದಾಗಿ ಹೋಗುತ್ತೆ. ಅವಾಗ ಮೂರು ಇಲ್ಲ, ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಸೂಪರ್ ಕಾನ್ಶಿಯಸ್ ಎರಡು ಒಂದಾಗ್ಬಿಡ್ತಾವೆ. ನಮ್ಮಲ್ಲಿ 3 ಶರೀರ ಇದೆ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ. ಗ್ರಾಸ್ ಬಾಡಿ, ಸಟಲ್ ಬಾಡಿ ಅಂಡ್ ಕಾಸಲ್ ಬಾಡಿ ಅಂತ. ಕಾರಣ ಶರೀರ ಅಂದ್ರೆ ಆತ್ಮವೇ ಕಾರಣ ಶರೀರ. ನಮ್ಗೆ ಗಾಢನಿದ್ದೆಯಲ್ಲಿ ಅದು ಆತ್ಮವೇ. ಅದು ಕಾರಣ ಶರೀರ ಅಜ್ಞಾನ ಇದೆ. ಯಾಕೆ ಅಜ್ಞಾನ ಇದೆ? ಆ ಅಜ್ಞಾನ ಎಚ್ಚರ ಮತ್ತು ಕನಸಿಂದ ವೇಕಿಂಗ್ ಸ್ಟೇಟ್, ಡ್ರೀಮ್ ಸ್ಟೇಟ್ ಇಂದ ಏನು ಅನುಭವ ಮಾಡ್ತೇವೆ ಅದನ್ನ ಅಲ್ಲಿ ರೆಕಾರ್ಡ್ ಮಾಡಿರ್ತೀವಿ ಅಷ್ಟೇ ಚಿತ್ರದಲ್ಲಿ. ಕಾರಣ ಶರೀರ ಅಲ್ಲ, ಆತ್ಮ ಇಸ್ ಕಾಮನ್ ಟು ಆಲ್. ಆತ್ಮ ಎಲ್ಲದೂ ಕಾಮನ್. ಜಾಗೃತ ಶರೀರಕ್ಕೊಂದು, ಸ್ವಪ್ನ ಶರೀರಕ್ಕೊಂದು. ಅಲ್ಲಿ ಕಾಸಲ್ ಬಂದು ಅಜ್ಞಾನ ಇದೆ ಅಷ್ಟೇ. ಕಾಸಲ್ ಬಾಡಿ ಅಜ್ಞಾನದೊಟ್ಟಿಗೆ ಆತ್ಮದೊಟ್ಟಿಗೆ ಅಜ್ಞಾನ ಇದ್ದಾಗ ಅದು ಕಾರಣ ಶರೀರ ಅಂತ ಹೇಳ್ತಾರೆ. ಇದು ಜಾಗೃತ ಗ್ರಾಸ್ ಬಾಡಿ ಒಟ್ಟಿಗೆ ಆತ್ಮ ಇದೆ, ಸಟಲ್ ಬಾಡಿಗೆ ಆತ್ಮ ಇದೆ, ಕಾಸಲ್ ಬಾಡಿಗೆ ಆತ್ಮ ಇದೆ. ಆತ್ಮ ಎಲ್ಲದೂ ಕಾಮನ್. ಆತ್ಮ ಅಂದ್ರೆ ಸಾಕ್ಷಿ, ವಿಟ್ನೆಸ್. Because this is called a sharira. Subtle body is called a sharira. Even that is causal body is also sharira. It can be dropped. Jnana. It's a thought, right? Finally, ignorance is nothing but a thought. For your language, you are maintaining consistency because you come from a body consciousness. ಕಾರಣ ಶರೀರ ನಮಗೆ ಅಜ್ಞಾನ ಹೋದಾಗ ಅದು ನಾಶ ಆಗ್ತದೆ, ಅದು ಮುಕ್ತಿ. ಆಯ್ತಾ? ಈಗ ಗ್ರಾಸ್ ಬಾಡಿಯಲ್ಲಿ ಈ ಸಟಲ್ ಬಾಡಿ, ಸ್ಥೂಲ ಶರೀರ ಯಾಕಿದೆಯಪ್ಪ? ನಮ್ಮ ಪ್ರಪಂಚದೊಟ್ಟಿಗೆ ವ್ಯವಹಾರ ಮಾಡ್ಲಿಕ್ಕೆ ಅದು ಒಂದು ವೆಹಿಕಲ್, ವಾಹನ. ಅದನ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು, ಅದನ್ನ ಹಾಳು ಮಾಡ್ಕೋಬಾರ್ದು. ಎಷ್ಟು ಸಾಧ್ಯ ಚೆನ್ನಾಗಿ ಇಟ್ಕೊಬೇಕು. ಯಾಕಂದ್ರೆ ನಮ್ಗೆ ವ್ಯವಹಾರ ಮಾಡ್ಲಿಕ್ಕೆ ಎಲ್ಲ ಬೇಕು. ಶರೀರ ಉದ್ದೇಶ ಏನು? ಶರೀರ ಮಾತ್ರಂ ಇದಂ ಖಲು ಧರ್ಮ ಸಾಧನಂ. ವಾಟ್ ಎವರ್ ಧರ್ಮ ಯು ಹ್ಯಾವ್ ಟು ಫಾಲೋ, ಬಾಡಿ ಇಸ್ ರಿಕ್ವೈರ್ಡ್. ಯುವರ್ ಜ್ಞಾನ ಬಾಡಿ ಇಸ್ ರಿಕ್ವೈರ್ಡ್. ಬಟ್ ಜ್ಞಾನ ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ದಿ ಸಟಲ್ ಬಾಡಿ, ಸೂಕ್ಷ್ಮ ಶರೀರ. ಏನೇ ಪ್ರಪಂಚದಲ್ಲಿ ಏನೇ ಧರ್ಮ ಪರಿಪಾಲನೆ ಮಾಡಬೇಕು, ಸ್ಥೂಲ ಶರೀರ ಬೇಕು. ಸ್ಥೂಲ ಶರೀರ ಇಲ್ದಿದ್ರೆ ಆಗಲ್ಲ. ಆ ಸ್ಥೂಲ ಶರೀರ ಸರಿಯಾಗಿ ಕಾಪಾಡ್ಕೋಬೇಕು, ರೋಗ ಬಾರದಾಗಿ. ಎಷ್ಟಾಗುತ್ತೋ ಅಷ್ಟು, ಎಲ್ಲ ಬಹಳ ಪೂರ್ವ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು. ಸೂಕ್ಷ್ಮ ಶರೀರದಲ್ಲಿ ನಮ್ಮ ಜ್ಞಾನ ಅಜ್ಞಾನಗಳು ಅಲ್ಲಿಂದ ಬರ್ತವೆ. ಕಾರಣ ಶರೀರದಲ್ಲಿ ಅಜ್ಞಾನ ಸೇರ್ಕೊಳ್ತದೆ. ಜ್ಞಾನ ಎರಡು, ಜ್ಞಾನ ಅಜ್ಞಾನ ಕಾರಣ ಶರೀರದಲ್ಲಿ ಬರ್ತದೆ, ಸೇರ್ಕೊಳ್ತದೆ. ಸರಿನಾ? ಮನಸ್ಸು ಅಂತ ಹೇಳ್ತೇವೆ ನಾವು. ಏನು ಮನಸ್ಸು? ಸೂಕ್ಷ್ಮ ಶರೀರ 4 ಭಾಗ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ. ಆ ಮನಸ್ಸು ಇದೆಯಲ್ಲ, ಮನಸ್ಸು ನಮ್ಮಲ್ಲಿ ಯೋಚನೆ ಬರ್ತಾವಲ್ಲ, ಅದು ಮನಸ್ಸಿಂದ ಬರ್ತದೆ. ಯೋಚನೆ ಎಲ್ಲಿಂದ ಬರ್ತವೆ? ಮೆಮರಿ, ಚಿತ್ರದಿಂದ ಬರ್ತವೆ. ಅದು ಮನಸ್ಸಿನ ಮೂಲಕ ಬರ್ತವೆ. ನಾವು ಎಲ್ಲ ತುಂಬಾ ಯೋಚನೆ ಮಾಡ್ತೇವೆ, ತುಂಬಾ ವಿಚಾರ ಮಾಡ್ತೇವೆ. ನಮ್ಮ ತಲೆಯಲ್ಲಿ ತುಂಬಾ ವಿಚಾರ. ಆ ಯೋಚನೆಗಳು ಸತ್ಯಕ್ಕೆ ಸಂಬಂಧಪಟ್ಟವಲ್ಲ. ಯೋಚನೆ ಯಾವಾಗ ಭೂತಕಾಲ ಅಥವಾ ಭವಿಷ್ಯತ್ ಕಾಲ. ಯಾಕಂದ್ರೆ ಅದು ಮೆಮರಿಯಿಂದ ಬರುದು. ಎಲ್ಲ ಯೋಚನೆಗಳಿಂದ ಬರುದು, ರೆಕಾರ್ಡೆಡ್ ಮೆಮೊರಿಯಿಂದ ಬರುದು, ನೆನಪಿಂದ ಬರುದು. ನೆನಪು ಭೂತಕಾಲ ಅಥವಾ ಭವಿಷ್ಯತ್ ಕಾಲದ ಬಗ್ಗೆ ಇರೋದು. ಹಾಗೆ ನಾವು ಯೋಚನೆಗಳ ಜೀವನ ಮಾಡ್ತಾ ಇದ್ರೆ ನಾವು ಜೀವನ ಮಾಡ್ತಾ ಇಲ್ಲ. ಭೂತಕಾಲ ಸತ್ತೋಗ್ಬಿಟ್ಟಿದೆ, ಭವಿಷ್ಯತ್ ಕಾಲ ಹುಟ್ಟಿಲ್ಲ. ಭಾವನೆಗಳು ನಮ್ಮ ಜೀವನಕ್ಕೆ ಹತ್ತಿರ ಸಂಬಂಧಪಟ್ಟದ್ದು. ಭಾವನೆಗಳು, ಫೀಲಿಂಗ್ಸ್. ಯೋಚನೆಗಳಿಂದ ಭಾವನೆ ನಮಗೆ ಆತ್ಮನಿಗೆ ಹತ್ತ. ಯಾಕಂದ್ರೆ ಆತ್ಮ ಭಾವನೆಗಳು ಯಾವುದು ಈ ಕ್ಷಣದಲ್ಲಿ, ಎಮೋಷನ್ಸ್ ಅಲ್ಲ, ಭಾವನೆಗಳು, ಫೀಲಿಂಗ್ಸ್. ಅದಕ್ಕೆ ನಾನು ಪುನಃ ಹೇಳ್ತೀನಿ, ಫೀಲಿಂಗ್ ಈಸ್ ಹೀಲಿಂಗ್ ಅಂತ. ಥಿಂಕಿಂಗ್ ಇಂದ ಫೀಲಿಂಗ್ ಬರಬೇಕು. ಫೀಲಿಂಗ್ ಅಂದ್ರೆ ಏನು? ನಮ್ಮ ಶರೀರದಲ್ಲಿ ಏನಾಗ್ತಾ ಇದೆ? ಹೃದಯ ಬಡಿತಾ ಇದೆ, ರಕ್ತ ಸಂಚಾರ ಆಗ್ತಿದೆ, ಚರ್ಮ ಇದೆ. ಯಾಕಂದ್ರೆ ನಮ್ಮ ಫೀಲಿಂಗ್ ಬಂದಾಗ
ನಾವು ಪ್ರೆಸೆಂಟ್ ಮೂಮೆಂಟ್ಗೆ ಬರ್ತೇವೆ, ಈ ಕ್ಷಣಕ್ಕೆ ಬರ್ತೇವೆ. ಶರೀರ, ನನ್ನ ಪ್ರಾಣ, ಉಸಿರು ಎಲ್ಲ ಈ ಪ್ರೆಸೆಂಟ್ ಮೂಮೆಂಟ್ ಇರೋದು. ಅದನ್ನ ಫೀಲ್ ಮಾಡಿದಾಗ ಅದ್ರ ಭಾವನೆ, ಅದ್ರ ಬಗ್ಗೆ ಭಾವನೆ ಬಂದಾಗ ನಾವು ಈ ಕ್ಷಣಕ್ಕೆ ಬರ್ತೇವೆ, ವರ್ತಮಾನ ಬರ್ತೇವೆ. ಥಿಂಕಿಂಗ್ ಅಲ್ಲಿ ಇದ್ರೆ, ಯೋಚನೆಗಳಿದ್ರೆ ನಾವು ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಇರ್ತೇವೆ. ಸೊ ಮನಸ್ಸಿನಲ್ಲಿ ಏನಾಗಬೇಕು, ಥಿಂಕಿಂಗ್ ಇಂದ ಫೀಲಿಂಗ್ ಬರಬೇಕು, ಫೀಲಿಂಗ್ ಇಂದ ಬೀಯಿಂಗ್, ಅದಕ್ಕೆ ನಾನು ಇದ್ದೇನೆ ಅನ್ನೋ ಫೀಲಿಂಗ್ ಬರ್ತದೆ. ಐ ಆಮ್, ನಾನು ಇದ್ದೇನೆ, ಇರುವಿಕೆ ಫೀಲಿಂಗ್. ಕಡೆಗೆ ನಿಜವಾದ ನಾನು ಯಾರು, ಶುದ್ಧ ನಾನು, ಆ ಐಗೆ ಹೋಗ್ಬೇಕು. ಐ ಆಮ್ ಇಂದ ಐಗೆ ಹೋಗ್ಬೇಕು. ಈ ಐ ಆಮ್ ಅಂತ ಹೇಳಿದ್ರೆ ನಾನು ಇದ್ದೇನೆ ಅನ್ನೋದು ಇದೇನು, ಇದೊಂದು ಫೀಲಿಂಗ್. ಐ ಆಮ್ ಫೀಲಿಂಗ್. ಆ ಫೀಲಿಂಗ್ ಇಂದ ರಿಯಲ್ ಐ ವಿಚ್ ಇಸ್ ನಾಟ್ ಎ ಫೀಲಿಂಗ್. ನಾನು ಒಂದು ಫೀಲಿಂಗ್ ಅಲ್ಲ, ಅದು ನನ್ನ ಇರುವಿಕೆಗೆ ಹೋಗ್ಬೇಕು. ಥಿಂಕಿಂಗ್ ಇಂದ ಫೀಲಿಂಗ್ಗೆ, ಫೀಲಿಂಗ್ ಇಂದ ಬೀಯಿಂಗ್ಗೆ, ಬೀಯಿಂಗ್ ಇಂದ ನಾನ್ ಬೀಯಿಂಗ್. ನಾನ್ ಬೀಯಿಂಗ್ ಅಂದ್ರೆ ಒಂದು ಲಿಮಿಟೆಡ್ ಅಲ್ಲ, ಪರಮಾತ್ಮ, ಎಲ್ಲ ಸರ್ವವ್ಯಾಪಿ, ಐಗೆ ಹೋಗ್ಬೇಕು. ಸೊ ಅದು ಇದಕ್ಕೆ ಮನಸ್ಸು ಶುದ್ಧ ಆಗುವ ರೀತಿ. Being is limited by body. I am feeling is limited to body. It's not limited to body in the sense I am feeling is there everywhere, everybody. I'm saying not supreme being is different. Being ನಾನು ಅನ್ನೋದಿದೆಯಲ್ಲ, ಐ ಆಮ್ ಅನ್ನೋದು ನನ್ನಲ್ಲಿ ನಾನಿದೆ, ನಿಮ್ಮಲ್ಲಿ ನಾನಿದೆ. ಐ ಆಮ್ ಇನ್ ಯು. ನನ್ನಲ್ಲಿ ನಾನು ನನ್ನಲ್ಲಿ ಗಮನಿಸ್ತೇನೆ, ನಿಮ್ಮಲ್ಲಿರೋ ನಾನು ನೀವು ಗಮನಿಸ್ತೀರ. ನಿಜ ನೋಡಿದ್ರೆ ಐ ಆಮ್ ಎಲ್ಲರೂ ಇದೆ, ಅದು ಸುಪ್ರೀಂ ಬೀಯಿಂಗ್. ಬಟ್ ನನ್ನಲ್ಲಿ ನೋಡಿದಾಗ ನನ್ನಲ್ಲಿ ನಾನು ಐ ಆಮ್ ಇದೆ, ಆತ್ಮ. ಕಡೆಗೆ ಇದು ಮನಸ್ಸು ಹೀಗೆ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಥಿಂಕಿಂಗ್ ಇಂದ ಫೀಲಿಂಗ್ಗೆ, ಫೀಲಿಂಗ್ ಇಂದ ಬೀಯಿಂಗ್ಗೆ, ಬೀಯಿಂಗ್ ಇಂದ ನಾನ್ ಬೀಯಿಂಗ್. ಐ ಆಮ್ ಸದಾ ಒಂದೇ ಶಾಶ್ವತವಾಗಿರಲ್ಲ. ಗಾಢ ರೀತಿಯಲ್ಲಿ ಐ ಆಮ್ ಇಲ್ಲ. ಎಚ್ಚರಾದಾಗ ಐ ಆಮ್ ಬರ್ತದೆ. ಎಚ್ಚರಿದಾಗ ಐ ಆಮ್ ಅಂತ ಬ್ಯಾಕ್ಗ್ರೌಂಡ್ ಇದ್ದೇ ಇರ್ತದ. ನಾನು ಇದ್ದೇನೆ ಅಂತ ಬ್ಯಾಕ್ಗ್ರೌಂಡ್ ಇದ್ದೇ ಇರ್ತಲ್ಲ. ಐ ಆಮ್ ಅಂತ ಹೇಳ್ತಿದ್ರು, ನನ್ನ ಇರುವಿಕೆ ಬಗ್ಗೆ ನನಗೆ ಯಾವಾಗಲೂ ಇದ್ದೇನಂತ ಇದೆಯಲ್ಲ. ಐ ಆಮ್ ಐಯಲ್ಲಿ ಯಾವುದಿಲ್ಲ, ಐಯಲ್ಲಿ ಶುದ್ಧ ಅಬ್ಸರ್ವರ್, ಸಾಕ್ಷಿ. ಓಕೆ, ಅಲ್ಲ ಅದು ಬೇರೆ, ದಟ್ಸ್ ಡಿಫರೆಂಟ್ ಥಿಂಗ್. ಐ ಆಮ್ ಅದು ಐ ಆಮ್. ಈಗ ನಾನು ಏನೋ ಕೆಲಸ ಮಾಡ್ತದೆ, ಆ ಕೆಲಸ ಮಾತ್ರ ಇದೆ, ನಾನು ಅಂತಿಲ್ಲ. ಅದ್ರ ಐ ಆಮ್ ಆ ಕೆಲಸ ರೂಪ ತಗೊಂಡ್ಬಿಟ್ಟಿದೆ. ವಾಟರ್ ಅಷ್ಟೇ ಫಾರ್ಮ್ ಬೇವು. ಐ ಆಮ್ ಅಲ್ಲಿ ನಿಮ್ಮ ಇರುವಿಕೆ ಇದೆಯಲ್ಲ ಅದರಲ್ಲಿ. ಅಂದ್ರೆ ಐ ಆಮ್ ನೀವು ಅದನ್ನ ಮಿಕ್ಸ್ ಮಾಡ್ತೀರಾ. ನಾನು ಮತ್ತೊಂದು ವಸ್ತು ಸಪರೇಷನ್ ಬರುತ್ತೆ ಯಾವಾಗ ನೇಮಿಂಗ್ ಕೊಟ್ಟಾಗ. ನಾನೊಂದು ದೇಹ ಅಂತ, ಐ ಆಮ್ ಅನ್ನೋದು ಇರುವಿಕೆ. ಆ ಇರುವಿಕೆ ಇದೆಯಲ್ಲ ಮಾಡೋದ್ರಲ್ಲಿ, ಕೆಲಸ ಮಾಡೋದ್ರಲ್ಲಿ, ಅದು ಯಾವಲ್ಲೂ ಎಲ್ಲ ಹೋಗಲ್ಲ. ಅಲ್ಲ, ಒಂದು ಕೆಲಸ ಮಾಡೋಣ, ಈ ಸ್ಲೈಡ್ ಮುಗಿದ್ಮೇಲೆ ಕ್ವಶನ್ ಕೇಳಿ. ಯಾಕಂದ್ರೆ ಅದು ಎಲ್ಲರೂ ಇದು ಗೊತ್ತಾಗಲ್ಲ ಅವ್ರಿಗೆ. ದೇ ವಿಲ್ ನಾಟ್ ಲೂಸ್ ದ ಕಂಟಿನ್ಯೂಟಿ. ಅವ್ರು ನೀವು ಹೇಳಿದ್ ಕೇಳಲ್ಲ, ನಾನು ಹೇಳಿದ ಎಲ್ಲವೂ ಡಿಸ್ಕಂಟಿನ್ಯೂ ಆಗುತ್ತೆ. ಕೀಪ್ ದ ಕ್ವಶನ್. ಕಡೆ ಬುದ್ಧಿ ಅಂದ್ರೆ ಇಂಟೆಲೆಕ್ಟ್ ಇದೇನಾಗುತ್ತೆ, ನಮ್ಮ ಬುದ್ಧಿ ಇದೆಯಲ್ಲ, ಬುದ್ಧಿ ಹೇಗೆ ಕೆಲಸ ಮಾಡ್ತದೆ? ಬುದ್ಧಿಗೆ ಏನೇ ಕೆಲಸ ಮಾಡಿದ್ರೆ ಇದು ಬೇಕು, ಅದಕ್ಕೆ ಇನ್ಫಾರ್ಮೇಶನ್ ಬೇಕು, ನೆನಪು ಏನ್ ಬೇಕು, ಡೇಟಾ ಬೇಕು. ಈ ನಮ್ಮ ಮೊಬೈಲ್ ಫೋನ್ ಕೆಲಸ ಮಾಡಿದ್ರೆ ಅದು ಸಿಮ್ ಕಾರ್ಡ್ ಬೇಕು. ಸಿಮ್ ಕಾರ್ಡ್ ನಮ್ಗೆ ಎಲ್ಲ ಇದಿರ್ಬೇಕು, ಏನದು ಫೋನ್ ನಂಬರ್ ಇರಬೇಕು, ಆಮೇಲೆ ಕೆಲಸ ಮಾಡೋದು. ಅಂದ್ರೆ ಡೇಟಾ ಇರಬೇಕು. ಅದೇ ನಮ್ಮ ಬುದ್ಧಿ ಕೆಲಸ ಮಾಡಿದ್ರೆ ಡೇಟಾ ಬೇಕು, ಇಲ್ಲಿರೋದು ಕೆಲಸ ಮಾಡಲ್ಲ. ಆ ಡೇಟಾ ತಗೊಂಡು ಅನಲೈಸ್ ಮಾಡುತ್ತೆ. ಹಾಗೆ ಒಂದು ರೀತಿಯಲ್ಲಿ ನೋಡಿದ್ರೆ ಬುದ್ಧಿ ಒಂದು ಕಂಪ್ಯೂಟರ್ ಅಷ್ಟೇ. ಅದು ಮೆಮೊರಿ ತಗೊಳ್ತದೆ, ಅದನ್ನ ಅನಲೈಸ್ ಮಾಡ್ತದೆ, ಮತ್ತೆ ಹೀಗಂತ ಹೇಳ್ತದೆ ಅಲ್ವಾ? ಆ ಬುದ್ಧಿಗೆ ಮೊದಲು ಇಂಟೆಲೆಕ್ಟ್ ಶುರು ಆಗುತ್ತೆ. ಇಂಟೆಲೆಕ್ಟ್ ಅಂದ್ರೆ ಬುದ್ಧಿ, ನಮ್ಮ ನೆನಪಲ್ಲಿ ಏನಿದೆ ಅದನ್ನು ವಿಚಾರ ಮಾಡಿ ಹೇಳುದು. ಕಡೆ ಅದೇ ಇಂಟೆಲೆಕ್ಟ್ ಬುದ್ಧಿ ನಿಧಾನವಾಗಿ ಇಂಟ್ಯೂಷನ್ ಆಗ್ತದೆ, ಅಂದ್ರೆ ಅಂತರ್ಮುಖ, ಒಳಗಿಂದ ಅರಿವು ಬರಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಇಂಟ್ಯೂಷನ್ ಅಂತ ಹೇಳ್ತೇವೆ, ಅಂತಃಪ್ರಜ್ಞೆ ಅಂತ ಹೇಳ್ತೇವೆ. ಕಡೆ ಇನ್ಸೈಟ್ ಅಂದ್ರೆ ಒಳಗಿನ, ಅದು ಒಳನೋಟ. ಇನ್ಸೈಟ್ ಅಂದ್ರೆ ಕನ್ನಡದಲ್ಲಿ ಒಳನೋಟ ಅಂತ ಹೇಳ್ತೇವೆ. ಆ ಯಾವುದೇ ವಿಷಯದಲ್ಲಿ ನಮ್ಗೆ ಒಳನೋಟ ಬರಲಿಕ್ಕೆ ಶುರು ಆಗುತ್ತೆ. ಕಡೆಗೆ ಅದು ಪ್ರಜ್ಞೆ ಆಗ್ತದೆ. ಇದು ಬದಲಾವಣೆ. ಏನು, ಆಧ್ಯಾತ್ಮಿಕವಾಗಿ ಮುಂದುವರೆದಾಗ ಇನ್ಸೈಟ್ ಇದ್ದು ವಿಜ್ಡಮ್ ಆಗ್ತದೆ. ಪ್ರಜ್ಞೆ ಅಂದ್ರೆ ಏನು, ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್. ಅವನಿಗೆ ಅನುಭವ ಇದೆ, ಅದು ಯಾವ್ದು ಜ್ಞಾನ ಇದೆ, ಅದು ಅನುಭವ ಆದಾಗ ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್, ಅದಕ್ಕೆ ಪ್ರಜ್ಞಾ ಅಂತ ಹೇಳ್ತೀವಿ. ಇಂಟ್ಯೂಷನ್ ಈಸ್ ನೋಯಿಂಗ್ ನಾಲೆಜ್. ಇಂಟ್ಯೂಷನ್ ability to know. Intuition, wisdom is when you get it.
ಕಡೆಗೆ ಅದು ಇಂಟೆಲಿಜೆನ್ಸ್ ಆಗುತ್ತೆ. ಇಂಟೆಲಿಜೆನ್ಸ್ ಆತ್ಮ ಸ್ವರೂಪಿ ಆಗ್ತದೆ. ಇಂಟೆಲಿಜೆನ್ಸ್ಗೂ ಇಂಟೆಲೆಕ್ಟ್ ವ್ಯತ್ಯಾಸ ಅಂದ್ರೆ ಜ್ಞಾನ ಸ್ವರೂಪ ಇಂಟೆಲಿಜೆನ್ಸ್ ಅಂದ್ರೆ. ಇಂಟೆಲೆಕ್ಟ್ ಅಂದ್ರೆ ಯಾವ್ದೊಂದು ವಿಷಯದ ಮೇಲೆ ವಿಚಾರ ಮಾಡ್ತೇವೆ. ಇಂಟೆಲಿಜೆನ್ಸ್ ಸದಾ ಕಾಲ ಇರ್ತದೆ, ಅದು ಕ್ಷಣ, ಇದು ಈಗ ನಾವು. ಇಂಟೆಲೆಕ್ಟ್ ಏನ್ ಬೇಕು? ಇಂಟೆಲೆಕ್ಟ್ ಬುದ್ಧಿಗೆ ಏನ್ ಕೆಲಸ ಮಾಡ್ಬೇಕಾದ್ರೆ ಹಿಂದಿನ ನೆನಪುಗಳು, ಹಿಂದಿನ ವಿಚಾರಗಳು ಬೇಕು. ಇಂಟೆಲಿಜೆನ್ಸ್ಗೆ ಈ ಕ್ಷಣ. ಅದಕ್ಕೆ ಬುದ್ಧಿ ಕೆಲಸ ಮಾಡ್ತಾ ಇರುವಾಗ ಯಾರು ಬಹಳ ಬುದ್ಧಿವಂತ ಇರ್ತಾರೆ, ತುಂಬಾ ವಿಚಾರ ಮಾಡೋದು. ಏನಂತ ವಿಚಾರ ಮಾಡ್ಬೇಕು, ನಾನು ಯೋಚನೆ ಮಾಡ್ಬೇಕು ಅಂತ. ಯಾಕಂದ್ರೆ ಅವ್ನು ಯೋಚನೆ ಡೇಟಾ ತಗೊಂಡು, ಹಿಂದಿನ ಡೇಟಾ ತಗೊಂಡು ಅದನ್ನು ವಿಚಾರ ಮಾಡಬೇಕು. ಆದ್ರೆ ಮಕ್ಕಳು ಸ್ಪಾಂಟೇನಿಯಸ್, ಅವರಿಗೆ ಹಿಂದಿಂದ ಏನಿಲ್ಲ, ಮುಂದಿಂದ ಏನಿಲ್ಲ. ಈ ಕ್ಷಣದಲ್ಲಿ ಕೆಲಸ ಮಾಡೋದು ಇಂಟೆಲಿಜೆನ್ಸ್, ವರ್ತಮಾನ. ಕಡೆಗೆ ಅಹಂಕಾರಕ್ಕೆ ಏನಾಗತ್ತಪ್ಪ? ಅಹಂಕಾರಕ್ಕೆ ಸ್ವಾರ್ಥ ಇರ್ತದೆ. ನಾನು ಅಂತ ಸ್ವಾರ್ಥ ಇರ್ತದೆ. ಆ ಸ್ವಾರ್ಥ ಏನಾಗುತ್ತೆ? ಕಡಿಮೆ ಆಗ್ತಾ ಇದ್ದ ಹಾಗೆ ನನ್ನ ಸುತ್ತೊಂದು ಇರ್ತದಲ್ಲ, ಅದು ಕಡಿಮೆ ಆಗ್ತಾ ಇರ್ತದೆ. ಪ್ರೇಮ ಮತ್ತು ಕರುಣೆ ಇದು ಮೂಡಿ ಬರ್ತದೆ. ಲವ್ ಅಂಡ್ ಕಾಂಪ್ಯಾಷನ್, ಎಲ್ಲ ಎಮೋಷನ್ಸ್ ಕಡಿಮೆ ಆಗ್ತವೆ. ಪ್ರೇಮ ಮತ್ತು ಕರುಣೆ ಮೂಡಿ ಬರ್ತದೆ. ಚಿತ್ತ ಅಂತ ಹೇಳಿದ್ರೆ ನೆನಪಿಟ್ಕೊಳ್ಳೋದು, ರೆಕಾರ್ಡಿಂಗ್. ಆ ಚಿತ್ತದಲ್ಲಿ ಶುದ್ಧಿ ಆಗ್ತಾ ಇದ್ದಾಗೆ ಏಕಾಗ್ರತೆ ಬರ್ತದೆ. ಒಂದ್ ಕಡೆ ಗಮನ ಇಡ್ಲಿಕ್ಕಾಗುತ್ತೆ, ಏಕಾಗ್ರತೆ. ತಲೆ ಅಲ್ಲಿ ಹೋಗಲ್ಲ, ಒಂದು ವಿಷಯದ ಗಮನ ಕಂಪ್ಲೀಟ್ಲಿ ಅಲ್ಲಿ ಫೋಕಸ್ ಆಗುತ್ತೆ. ನಮ್ಗೆ ಏನಾಗುತ್ತೆ? ಸ್ವಲ್ಪ ಯೋಚನೆ ಇದು ಮಾಡ್ಕೊಂಡು ಆ ಕಡೆ ಮನೆ ಈ ಕಡೆ ಹೋಗುತ್ತೆ, ಹುಡುಗಿಸ್ಕೊಳ್ಳೋದು. ಅದು ಚಿತ್ತ ಏಕಾಗ್ರತೆ ಇಲ್ಲ, ಅದು ಚಿತ್ತ ವಿಕ್ಷೇಪ ಅಂತ ಹೇಳ್ತೇವೆ. ಚಿತ್ತ ಏಕಾಗ್ರತೆ ಬಂದಾಗ ಒಂದು ವಿಷಯದ ಮೇಲೆ ಗಮನ ಕೊಟ್ಟು ಕೆಲಸ ಮಾಡಬೇಕು. ಹಾಗಾಗ್ಬಿಟ್ಟು ಧ್ಯಾನ ಅಥವಾ ಎಲ್ಲ ಸಾಧನೆಗಳು ಏನ್ ಮಾಡ್ಬೇಕು? ನೀವು ಸಾವಿರಾರು ವಿಷಯಗಳಿರ್ತವೆ, ಅದನ್ನ ಒಂದು ವಿಷಯಕ್ಕೆ ಬರ್ಬೇಕು, ಒಂದು ವಿಚಾರ ಬರ್ಬೇಕು. ಏನದು? ನಾನು ಅನ್ನೋದು ಎಲ್ಲ ವಿಚಾರಗಳೇ ಮೂಲ. ಥೌಸಂಡ್ಸ್ ಆಫ್ ಥಾಟ್ಸ್ ಇಂದ ಐ ಆಮ್ ಥಾಟಿಗೆ ಬರ್ಬೇಕು. ಐ ಆಮ್ ಥಾಟ್ ಐ ಬರ್ಬೇಕು. ಐ ಆಮ್ ಥಾಟಿಗೆ ಬರ್ಬೇಕು. ಚಿತ್ತ ಏಕಾಗ್ರತೆ ಆಗ್ಬೇಕು, ಇದ್ರೆ ಆಗಲ್ಲ, ಅದು ಎಲ್ಲೆಲ್ಲೋ ಹೋಗುತ್ತದೆ. ಅದಕ್ಕೆ ಪ್ರಶ್ನೆ ಮಾಡಿ, ಸಾವಿರಾರು ಯೋಚನೆ ಇದ್ದಪ್ಪ, ಅದಕ್ಕೆ ಮೂಲ ಯೋಚನೆ ಯಾವುದು? ಐ ಆಮ್. ಆ ಮೂಲ ಯೋಚನೆ ಯಾವುದು? ಐ. ಆ ರೀತಿ ಸಾವಿರಾರದಿಂದ ಏಕಾಗ್ರ ಆಗಬೇಕು. ಏಕಾಗ್ರದಿಂದ ನಿಜವಾದ ಸತ್ಯ ಕೊಡಬೇಕು. ಚಿತ್ತ ಏಕಾಗ್ರತೆ ಆದ್ಮೇಲೆ ಅದನ್ನ ಆ ಏಕಾಗ್ರತೆ ಬಿಟ್ಬಿಟ್ರೆ ಚಿತ್ತ ವಿಶಾಲ ಆಗ್ಬಿಡ್ತು, ಸೈಲೆಂಟ್ ಆಗಿರ್ತದೆ ಮನಸ್ಸು. ಆ ಸೈಲೆಂಟ್ ಆದಾಗ ಮನಸ್ಸು ಚಿತ್ತವೇ ಚಿತ್ತ ಆಗುತ್ತೆ. ಚಿತ್ತ ಅಂದ್ರೆ ಆತ್ಮ, ಕಾನ್ಶಿಯಸ್ನೆಸ್. ಚಿತ್ತ ಅಂದ್ರೆ ಸಣ್ಣದಾಗಿರ್ತದೆ. ಚಿತ್ತ ಅಂದ್ರೆ ವಿಶಾಲವಾದ ಕಾನ್ಶಿಯಸ್, ಚಿತ್ತ ಸ್ವರೂಪತೆ ಕೊಡುತ್ತೆ, ಸ್ವಲ್ಪ ಸಣ್ಣದಾಗುತ್ತೆ. ಅದು ಸೈಲೆಂಟ್ ಆದಾಗ ಚಿತ್ತವೇ ಚಿತ್ತ ಆಗುತ್ತೆ, ಸಚ್ಚಿದಾನಂದದಲ್ಲಿ ಚಿತ್ತ. ಕಾರಣ ಶರೀರದಲ್ಲಿ ಅಜ್ಞಾನ ಇದೆ. ಆ ಅಜ್ಞಾನ ಎಲ್ಲಿ ಬಂತು? ಎಚ್ಚರ ಮತ್ತು ಕನಸಿಂದ ಬಂತು ಅದು ಅಜ್ಞಾನ. ಎಚ್ಚರದಲ್ಲಿ ಸ್ವಲ್ಪ ಜ್ಞಾನ ಬಂದಾಗ ಕಾರಣ ಶರೀರದಲ್ಲಿ ಜ್ಞಾನ ಬರ್ತದೆ. ನಮ್ಮ ಕಾನ್ಶಿಯಸ್ ಮೈಂಡು 5%, ಸಬ್ ಕಾನ್ಶಿಯಸ್ ಮೈಂಡು 95%. ನಾವು ಯಾವ ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಿಯಂತ್ರಣ ಮಾಡೋದು ಕಲಿಬೇಕು. ಕಾನ್ಶಿಯಸ್ ಮೈಂಡ್ ನಾವು ಏನ್ ಸಜೆಷನ್ ಕೊಡ್ತೇವೆ, ಕಾನ್ಶಿಯಸ್ ಮೈಂಡ್ ಯಾವಾಗಲೂ ಬಾಸ್ ಅದು. ಬಟ್ ಅದು ಸಬ್ ಕಾನ್ಶಿಯಸ್ ಮೈಂಡ್ ಕರೆಕ್ಟ್ ಆಗಿ ಹೇಳಿದ್ರೆ ಮಾಡ್ತದೆ. ಯಾವುದೇ ಧ್ಯಾನ ಕೂತ್ಬೇಕಾದ್ರೆ, ಯಾವ್ದು ಉಪಾಸನೆ ಕೂತ್ಬೇಕಾದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ಬೇಕು, ಹೀಗೆ ಮಾಡಪ್ಪ ಅಂತ, ಅದು ಮಾಡ್ತದೆ 100%. Because you don't know how to tell. ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ಹೇಳಿಕಾಗುತ್ತೆ. ನಮ್ಮ ಕಾನ್ಶಿಯಸ್ ಮೈಂಡ್ 5% ಎಚ್ಚರದ ಮನಸ್ಸು, ಸುಪ್ತ ಮನಸ್ಸು 95%. ಸುಪ್ತ ಮನಸ್ಸಿನಲ್ಲಿ ಏನಾಗುತ್ತೆ? ನಮ್ಮ ಶರೀರ, ನಮ್ಮ ಮೆಮೊರಿ ಎಲ್ಲ ಅದನ್ನು ಕಂಟ್ರೋಲ್ ಮಾಡ್ತದೆ. ಆಯ್ತಾ? ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ನಾವು ಹೇಳ್ಕೊಂಡು ಕಲಿಬೇಕು. ಅದಕ್ಕೆ ಸಜೆಷನ್ ಅಂತ ಹೇಳ್ತೇವೆ, ಆಟೋ ಸಜೆಷನ್ ಅಂತ ಹೇಳ್ತೇವೆ. It listen. ಆಯ್ತಾ? ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ಬೇಕು. ಸಬ್ ಕಾನ್ಶಿಯಸ್ ಮೈಂಡ್ ಇಡೀ ಶರೀರವನ್ನು ಕಂಟ್ರೋಲ್ ಮಾಡ್ತದೆ, ಕಂಟ್ರೋಲ್ ಆಗೋದು ಹೋಲ್ ಬಾಡಿ. ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಪರ್ಸನಾಲಿಟಿ ಇದೆ. ನೀವು ಪರ್ಸನಾಲಿಟಿ ಏನ್ ಹೇಳ್ತೀವೋ ಸಬ್ ಕಾನ್ಶಿಯಸ್ ಮೈಂಡ್ ಇದೆ. ಆ ಪರ್ಸನಾಲಿಟಿ ಡ್ರಾಪ್ ಮಾಡಬೇಕು. ಪರ್ಸನಾಲಿಟಿ ಇದು ಇನ್ನೊಂದು ರೀತಿ ನೋಡ್ಬೇಕಾದ್ರೆ, ನಮ್ಮ ಜಾಗೃತ ಮನಸ್ಸಿಂದ ಬಾಹ್ಯ ಪ್ರಪಂಚದಲ್ಲಿ ಇಂಟರಾಕ್ಟ್ ಮಾಡ್ತೇವೆ. ನಮ್ಮ ಪ್ರಪಂಚದ ಅನುಭವಗಳು ಇಲ್ಲಿ ಆಗ್ತವೆ. ಕಡೆಗೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಹೋಗುತ್ತೆ. ಅದರಿಂದ ಸೂಪರ್ ಕಾನ್ಶಿಯಸ್ ಮೈಂಡ್ ಹಿಂದ್ಗಡೆ ಎಲ್ಲ ಕಡೆ ಇರ್ತದೆ, ಎಲ್ಲದಲ್ಲಿ ಒಳಗಡೆ ಇರ್ತದೆ. ಇದು ನಮ್ಮ ಜೀವನ.
ಈಗ ಯಾರ ಪ್ರಶ್ನೆ ಇದೆ ಕೇಳ್ಬೋದು. ಯಾರ ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ಹೇಳಿ, ನಿಮ್ ಕ್ವಶನ್ ಏನು? ಈಗ ಐ ಆಮ್ ಅನ್ನೋದು, ಐ ಆಮ್ ಫೀಲಿಂಗ್ ಅನ್ನೋದು, ಐ ಆಮ್ ಭಾವನೆ, ನಾನು ಇದ್ದೇನೆ ಅನ್ನೋ ಭಾವನೆ ನಮ್ ವೇಕಿಂಗ್ ಸ್ಟೇಟ್ ಅಲ್ಲಿ ಇರ್ತದೆ, ಸತತವಾಗಿ ಅದು ಬರ್ತದೆ ಹೋಗುತ್ತೋ. ಗಾಢ ನಿದ್ದೆಯಲ್ಲಿ ಐ ಆಮ್ ಫೀಲಿಂಗ್ ಇಲ್ಲ, ಎಚ್ಚದಾಗ ಐ ಆಮ್ ಫೀಲಿಂಗ್ ಬಂತು. ಐ ಆಮ್ ಫೀಲಿಂಗ್ ನಾನು ಇದ್ದೇನೆ, ಇರುವಿಕೆ ಇದೆ, ನನ್ಗೆ ಅರಿವಿದೆ, ಈ ಭಾವನೆ ನಮ್ಮ ಎಲ್ಲ ಕೆಲಸಗಳು ಇರ್ತದೆ, ಅದು ಬರೋದು ಹೋಗುದಿಲ್ಲ. ಎಚ್ಚರ ಸ್ಥಿತಿಯಲ್ಲಿ ಐ ಆಮ್ ಅನ್ನೋದು ಬ್ಯಾಕ್ ಗ್ರೌಂಡ್ ಆಗಿ ಇದ್ದೇ ಇರ್ತದೆ. ಈಗ ನಾನು ಏನೋ ಒಂದು ಮಾಡ್ಬೇಕು, ಪೇಂಟಿಂಗ್ ಮಾಡ್ಬೇಕು, ನಾನು ಇಲ್ಲ ಅಂತ ಹೇಳಿದ್ರೆ ಪೇಂಟಿಂಗ್ ಮಾಡೋಕ್ಕಾಗತ್ತಾ? ನನ್ನ ಇರುವಿಕೆ ಇದೆ, ಅಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಡ್ಯುಯಾಲಿಟಿ, ನನ್ನ ಇರುವಿಕೆ ಆ ಕೆಲಸದಲ್ಲಿ ಪೂರ್ತಿ ಇನ್ವಾಲ್ವ್ ಆಗಿದೆ. ಅಲ್ಲಿ ನಾನು ಮತ್ತೆ ಕೆಲಸ ಅಂತಿಲ್ಲ, ನನ್ನ ಇರುವಿಕೆ ಕೆಲಸ ಆಗಿದೆ. ಈಗ ಅಲ್ಲಿ ಡ್ಯುಯಾಲಿಟಿ ಯಾವಾಗ ಬರ್ತಂದ್ರೆ, ಇದು ನಾನು ಮಾಡಿದ್ದೆ ಪ್ರಭು, ಇದು ಕೆಲಸ, ಪೇಂಟಿಂಗ್ ಅಂತ ಹೆಸರು ನಾಮರೂಪಗಳು ಬಂದಾಗ ಬರ್ತದೆ. ಐ ಆಮ್ ಅನ್ನೋದು ನಾಮರೂಪ ಅಲ್ಲ, ಅದು ಐ ಆಮ್ ಫೀಲಿಂಗ್. ಅದು ನಾಮರೂಪಗಳು ಥಿಂಕಿಂಗ್ ಇಂದ. ಫೀಲಿಂಗ್ ಅಲ್ಲಿ ಡ್ಯುಯಾಲಿಟಿ ಇಲ್ಲ, ಥಿಂಕಿಂಗ್ ಅಲ್ಲಿ ಇದೆ. ಭಾವನೆಯಲ್ಲಿ ಡ್ಯುಯಾಲಿಟಿ ಇಲ್ಲ, ದ್ವೈತ ಇಲ್ಲ. ಯೋಚನೆಯಲ್ಲಿದೆ ದ್ವೈತ. So it's not like Drishti Srishti, where now only when I give the attention, the feeling comes up, intention. No. ಐ ಆಮ್ಗೂ ಈಗೋಗೂ ಏನು ವ್ಯತ್ಯಾಸ? ಐ ಆಮ್ ಅನ್ನೋದು ಕಾಸ್ಮಿಕ್ ಈಗೋ ಅಥವಾ ಈಶ್ವರನ ಅಹಂಕಾರ. ಓಕೆ, ಐ ಆಮ್ ಅನ್ನೋದು ಎಲ್ಲರಲ್ಲಿದೆ, ನನ್ನಲ್ಲಿದೆ, ನಿಮ್ಮಲ್ಲಿದೆ, ಎಲ್ಲರಲ್ಲಿದೆ. ಅದು ಸಾರ್ವತ್ರಿಕ. ಅದು ನನ್ನಲ್ಲಿ ಬೇರೆ ಇದ್ದ ಕಾಣಿದ್ರೆ ನಿಮ್ಮಲ್ಲಿ ಬೇರೆ ಕಾಣ್ಬಿಟ್ಟು ಐ ಆಮ್ ಅನ್ನೋದು ಎಲ್ರಿಗೂ ಇದೆ. ಅದಕ್ಕೆ ಸಾರ್ವತ್ರಿಕ ಅಂತ ಹೇಳುದು. ಇಸ್ ಯೂನಿವರ್ಸಲ್ ಐ ಆಮ್. ಅದಕ್ಕೆ ಈಶ್ವರ ಅಂದ್ರೆ ಕಾಸ್ಮಿಕ್ ಈಗೋ ಅಂತ ಹೇಳ್ತೇವೆ. ಆ ಐ ಆಮಿಗೆ ಸಂಸ್ಕೃತದಲ್ಲಿ ಅಹಂ ಅಂತ ಹೇಳ್ತೇವೆ. ಅಹಂ ಅಂದ್ರೆ ಅಕಾರದಿಂದ ಹಕಾರ. ಸಂಸ್ಕೃತದಲ್ಲಿ ಅ ಮೊದಲನೇ ಅಕ್ಷರ, ಹಕಾರ ಕಡೆ ಅಕ್ಷರ, ಅ ಆ ಈ ಉ ಎಲ್ಲ ಸೇರ್ಬಿಡ್ತದೆ ಅಲ್ಲಿ. ಅಹಂ ಅಂತ ಹೇಳ್ತೇವೆ. ಅಂದ್ರೆ ಎ ಟು ಝಡ್ ಅಂತ ಹೇಳಿದೆ. ಪ್ರಪಂಚದಲ್ಲಿ ಏನು ಎ ಟು ಝಡ್ ಇದೆ ಅದು ನಾನು ಅಂತ ಹೇಳುದು ಅಹಂ. ಅದಕ್ಕೆ ಕಾಸ್ಮಿಕ್ ಈಗೋ ಅಂತ ಹೇಳುದು. ಎಲ್ಲರಲ್ಲೂ ಇದೆ ಅದು. ಆದರೆ ನಾವು ಇಂಡಿವಿಜುವಲ್ ಈಗೋ ಯಾವ ಬರ್ತದೆ? ಅಹಮ್ಮಿಗೆ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಸೂಪರ್ ಇಂಪೋಸ್ ಆಗ್ತದೆ. ಅದು ಮನಸ್ಸು, ಮನಸ್ಸಿನಲ್ಲಿ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಯೋಚನೆ ಬರ್ತದೆ. ಆವಾಗ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಅಹಂಕಾರ, ಇಂಡಿವಿಜುವಲ್ ಅಹಂಕಾರ. ಅಹಮ್ಮಿಗೆ ಆಕಾರ ಸೇರ್ಬೇಕು. ಎಂತ ಆಕಾರ? ದೇಹ ಮನಸ್ಸು ಬುದ್ಧಿ ಸೇರಿದಾಗ ಅಹಂಕಾರ, ಅದು ಇಂಡಿವಿಜುವಲ್. ಅಹಂ ಅನ್ನೋದು ಯೂನಿವರ್ಸಲ್. Association is only one body mind that have so much ego. That cosmic ego is having association on the body. ಈಶ್ವರನಿಗೆ ನನ್ನ ಒಬ್ಬರಿಗೆ ಅಹಂಕಾರ, ದೇಹ ಮನಸ್ಸು ಬುದ್ಧಿ ಇದೆ, ಆಯ್ತಾ? ಈಶ್ವರನಿಗೆ ಎಷ್ಟು ಅಹಂಕಾರ ಇರಬೇಕು? ಎಲ್ಲರ ಅಹಂಕಾರ ಒಂದು ಅಂತ. ಅಲ್ಲಿ ಅಹಂಕಾರ ಅಸೋಸಿಯೇಟ್ ಮಾಡಲ್ಲ, ಅದು ಸೂಪರ್ ಇಂಪೋಸ್ ಆಗುತ್ತೆ ಅಷ್ಟೇ. ಅಲ್ಲಿ ಅಹಂ ಮೇಲೆ ಸೂಪರ್ ಇಂಪೋಸ್ ಆಗುತ್ತೆ. ಅಹಮ್ಮೇ ಎಲ್ಲ ತಗೊಳ್ಳಲ್ಲ. ಈಶ್ವರನಿಗೆ ಎಲ್ಲ ಅಹಂಕಾರ ಇಲ್ಲ, ಈಶ್ವರನಿಗೆ ಅಹಂಕಾರ ಇಲ್ಲ. ಈಶ್ವರ ಅಹಂ ಅಂತ ಹೇಳ್ತಾನೆ, ಈಶ್ವರನಿಗೆ ಅಹಂಕಾರ ಅಂತಿಲ್ಲ. ಎಲ್ಲ ಜೀವಿಗಳದ್ದು ಆ ದೇಹ ಈ ದೇಹ ಅಂತಿಲ್ಲ. ಅದೆಲ್ಲ ಅದೇನಂತೆ ಅಹಂ ಮೇಲೆ, ಸ್ಕ್ರೀನ್ ಮೇಲೆ ಬೇರೆಲ್ಲ ಚಿತ್ರಗಳು ಮೂಡಿ ಬಂದಾಗಿ ಅಹಂ ಮೇಲೆ ಎಲ್ಲ ಮೂಡಿ ಬರ್ತವೆ. ಅಹಂಕಾರ, ಈಶ್ವರನಿಗೆ ಅಹಂಕಾರ ಇಲ್ಲ, ಅಹಂ ಇದೆ. Jiva plus I amness is equal to Jiva, and Jiva is the one which is doing that. I'm like getting confused with this. ಏನು ಕನ್ಫ್ಯೂಷನ್ ಹೇಳಿ? I am ಅಂತಂದ್ರೆ ನೀವು ಇವಾಗ ಅಹಂ ಅಂತಂದ್ರೆ. ಹೌದು, ಅಹಂ ಅಂದ್ರೆ ನಾನು ಇದ್ದೇನೆ ಅಂತ ಫೀಲಿಂಗ್ ಇದೆಯಲ್ಲ, ಅದು ಅಹಂ ಅಲ್ಲ. ಅಹಂ ಅಂತ ಶಬ್ದ, ಅಹಂ ಶಬ್ದ ಮಾತ್ರ. ನಾನು ಇದ್ದೇನೆ ಅಂತ ಫೀಲಿಂಗ್ ಇದೆಯಲ್ಲ, ನಿಮ್ಗೆ ಎಲ್ರಿಗೂ ಇದೆಯಲ್ಲ, ಅದು ಕಾಸ್ಮಿಕ್ ಈಗೋ. ಎಲ್ಲರಲ್ಲಿದೆ, ಎಲ್ಲರಲ್ಲೂ ಇರುತ್ತಲ್ಲ. ನಮಗೆ ನಮ್ಮ ಬಾಡಿ ಇದ್ದಕ್ಕೆ ಹಾಗೆ ಫೀಲ್ ಆಗುತ್ತೆ, ಅದು ಎಲ್ಲರಲ್ಲೂ ಅದೇ ಇರ್ತದೆ. ಅದಕ್ಕೆ ಕಾಸ್ಮಿಕ್ ಈಗೋ ಅಂತ ಹೇಳೋದು. ಈಗ ನಿಮಗೆ ನಾನು ಇದ್ದೇನೆ ಅಂತ ಫೀಲಿಂಗ್ ಇದೆ, ನಾನು ಇದ್ದೇನೆ ಅಂತ ಫೀಲಿಂಗ್ ಇದೆ. ಆ ಫೀಲಿಂಗ್ ಅಲ್ಲಿ ನಾವು ಯಾವ ಬೇರೆ ಅಲ್ಲ, ಒಂದೇ ಫೀಲಿಂಗ್ ಅದು. ಅದು ನನ್ನ ದೇಹಕ್ಕೆ ಸೇರಿಸಾಕ ನನ್ನಲ್ಲಿ ಇದೆ ಅಂತ ಹೇಳ್ತೇನೆ, ಅದು ಅಹಂಕಾರ ಆಗುತ್ತೆ. ಇದು ನನಗೆ ಸಂಬಂಧಪಟ್ಟ ನಮ್ಮ ಅಹಂಕಾರ ಆಗುತ್ತೆ. ಓಕೆ, ದಟ್ಸ್ ವೈ ನಾವು ಇಂಗ್ಲಿಷ್ ಹೇಳ್ತಿರೋ ಓ ಮೈ ಗಾಡ್ ಅಂತಿದೆ. ಅಂದ್ರೆ ನನ್ನ ಗಾಡ್ ಅಂತ. ಗಾಡ್ ನಮ್ಗೆ ಎಲ್ರಿಗೂ ಒಂದೇ ಗಾಡ್, ಅದು ನನ್ನ ಗಾಡ್ ನಾವು ಪರ್ಸನಲೈಸ್ ಮಾಡ್ತೇವೆ. ಅದೇ ಅಹಮನ್ ನಾವು ಪರ್ಸನಲೈಸ್ ಮಾಡಿದಾಗ ಅಹಂಕಾರ ಆಗುತ್ತೆ.
Zoom ಅಲ್ಲಿ Guruji, ಯಾರಿಗೆ- one more question, Guruji. ಹಾ One more question. ಮಾಡಿ. ಇವಾಗ ನೀವು ಹೇಳಿದ್ರಲ್ಲ ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ಗೆ ನಾವು ಸಜೆಷನ್ ಕೊಡ್ಬೋದು ಅಂತ. ಯು ಕೈಂಡ್ಲಿ ಗಿವ್ ಮಿ ಒನ್ ಎಕ್ಸಾಂಪಲ್ ಹೌ ಅದೇ ಟು ಇಂಪ್ರೂವ್ ಅವರ್ ದಿಸ್ ಒನ್. ಮೆಡಿಟೇಷನ್ ಅದೇ ನೆಕ್ಸ್ಟ್ ಮೆಡಿಟೇಷನ್ ಅದೇ ಮೆಡಿಟೇಷನ್ ಅದೇ ಅಂತ ಹೇಳ್ತೇನೆ ನೆಕ್ಸ್ಟ್ ಹೌದಾ? ರೈಟ್. ಮೆಡಿಟೇಷನ್ ಬಿಕಾಸ್ ವಿ ಹ್ಯಾವ್ ಟು ಇಂಪ್ರೂವ್ ಮಾಡ್ಕೋಬೇಕಲ್ವಾ, ಇದ್ರೆ ನಾವು ಹಿಂಗೆ ಕೂತಿರ್ತೀವಿ. ಮೆಡಿಟೇಷನ್ ಮಾಡಿಸ್ತಾ ಇದ್ದೇನೆ ಅಂತ ಹೇಳ್ತೇನೆ. ಓಕೆ ಓಕೆ, ಥ್ಯಾಂಕ್ ಯು ಗುರುಜಿ. ಇನ್ಯಾರಿಗೆ ಪ್ರಶ್ನೆ ಇದೆಯಾ? ವಾಸುಕಿ, ಮಾಲಾ, ಇಲ್ಲ ಗುರುಜಿ, ಪ್ರಶ್ನೆ ಏನೂ ಇಲ್ಲ ಗುರುಜಿ, ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಗುರುಜಿ. ವಿಲ್ ಗುಡ್. ನೆಕ್ಸ್ಟ್ ಟಾಪಿಕ್ ಮೆಡಿಟೇಷನ್, ಧ್ಯಾನ. ಧ್ಯಾನ ಅಂದ್ರೆ ಏನಪ್ಪಾ? ನಮ್ಮ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್ ಎಲ್ಲ ಸೂಪರ್ ಕಾನ್ಶಿಯಸ್ ಮೈಂಡ್ ಎಲ್ಲ ಅಲೈನ್ ಆಗಬೇಕು, ಒಂದಾಗಬೇಕು. ಅದ್ರ ಸಬ್ ಕಾನ್ಶಿಯಸ್ ಮೈಂಡ್ ಏನಾಗುತ್ತೆ, ಚಿತ್ತದಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ತವೆ. ಅದಕ್ಕೆ ಕಾನ್ಶಿಯಸ್ ಮೈಂಡ್ ಇಂದ ಅದಕ್ಕೆ ಹೇಳಬೇಕು, ಹೀಗೆ ಮಾಡಪ್ಪ ಅಂತ, ಸ್ಲೋ ಡೌನ್, ಕಾಮ್ ಡೌನ್ ಅಂತ ಹೇಳಬೇಕು. ಆಯ್ತಾ? ಅದನ್ನ ಹೇಳೋರಿ ಹೇಳಿದಾಗ ಅದು ಫಾಲೋ ಮಾಡ್ಬೇಕು. ಈಗ ನಿಮಗೆ ಗೊತ್ತಿದೆ, ನಿಮಗೆ ನಾಳೆ 8 ಗಂಟೆಗೆ, 7 ಗಂಟೆ, 9, 6 ಗಂಟೆಗೆ ಟ್ರೈನ್ ಇದೆ. ನಿಮ್ಗೆ ಎಚ್ಚರ ಆಗಂದ್ರೆ ನಿಮ್ಗೆ ಅಲ್ರಾಮ್ ಬೇಕಾಗಿಲ್ಲ, 5:30ಗೆ ಎಚ್ಚರ ಆಗುತ್ತದೆ, ಆಗಲ್ವಾ? ನನ್ನ ಲೈಫಲ್ಲಿ ನಾನು ಅಲ್ರಾಮ್ ಯೂಸೇ ಮಾಡಿಲ್ಲ. ಈವನ್ ಇಂಟರ್ನ್ಯಾಷನಲ್ ಫ್ಲೈಟ್ ಇದ್ದಾಗ ಅಲ್ರಾಮ್ ಯೂಸ್ ಮಾಡಿಲ್ಲ. ಎಲ್ಲಿ ಯಾವುದೋ ಕಂಟ್ರಿ ಇರ್ತೇನೆ, 6 ಗಂಟೆಗೆ ಹೇಳ್ಬೇಕಂದ್ರೆ ಆ ಕಂಟ್ರಿಲಿ 6 ಗಂಟೆ 4:15 ಎಚ್ಚರ ಆಗುತ್ತೆ ನನಗೆ. ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಮೈಂಡ್ ನೋಸ್ ವಾಟ್ ಟು ಡು. ಅಲ್ರಾಮ್ ಕ್ಲಾಕ್ ಯೂಸ್ ಮಾಡಿ ಬಹಳ ಕಡಿಮೆ, ನಾನು ಕರೆಕ್ಟಾಗಿ ಎಚ್ಚರ ಆಗುತ್ತೆ. ಯಾಕಂದ್ರೆ ದಿ ಮೋರ್ ಯು ಟ್ರಸ್ಟ್ ಯುವರ್ ಕಾನ್ಶಿಯಸ್ ಮೈಂಡ್, ಮೋರ್ ಇಟ್ ಹೆಲ್ಪ್ ಯು. Trust. Easy. Alarm, tell me something, Papa. What's up? Any belief system that you could just say and remove it. I am able to sit silently for next half an hour. It works. You have to tell. Okay, ಈಗ ಧ್ಯಾನ ಮಾಡೋಣ. ಕಣ್ಣು ಮುಚ್ಕೊಳ್ಳಿ ಎಲ್ಲ. ಎಲ್ಲ ಕಣ್ಣು ಮುಚ್ಕೊಳ್ಳಿ. Close your eyes. ನಿಧಾನವಾಗಿ 3 ಬಾರಿ ಉಸಿರೆಳ್ಕೊಳ್ಳಿ. Take deep breath. Slow breath. Breathe in, breathe out. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರು ತಗೊಂಡ ಆಗ ನಮ್ಮ ಮನಸ್ಸು ಶಾಂತ ಆಗ್ತದೆ, ಪ್ರಶಾಂತ ಆಗ್ತದೆ. When you breathe in, breathe out, mind calms down. ಈ ಮನಸ್ಸನ್ನ ನಿಮ್ಮ ಎಡಗಾಲಿನ ಕಡೆ ತಗೊಂಡೋಗಿ ಎಡಗಾಲನ್ನ ಬಿಗಿ ಮಾಡಿ. ಟೈಟನ್, ಟೈಟ್ ಟೈಟ್ ಟೈಟ್, ರಿಲ್ಯಾಕ್ಸ್. ಎಡಗಾಲ್ ರಿಲ್ಯಾಕ್ಸ್ ಆಗಲಿ. ಬಲಗಾಲನ್ನು ಟೈಟ್ 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 ಮಾಡಿ, ಬಲಗಾಲ ರಿಲ್ಯಾಕ್ಸ್ ಮಾಡಿ. ಎಡಗಾಲ್ ರಿಲ್ಯಾಕ್ಸ್ ಆಗಿದೆ, ಬಲಗಾಲ್ ರಿಲ್ಯಾಕ್ಸ್ ಆಗಿದೆ. ನಮ್ಮ ಶರೀರ ನಿಧಾನವಾಗಿ ರಿಲ್ಯಾಕ್ಸ್ ಆಗ್ತಾ ಹೋಗ್ತಾ ಇದೆ. ರಿಲ್ಯಾಕ್ಸ್. ಶರೀರ ರಿಲ್ಯಾಕ್ಸ್ ಆಗಲಿ. ಹೊಟ್ಟೆಯ ಭಾಗಕ್ಕೆ ಗಮನ ತಗೊಂಡು ಹೋಗಿ ಹೊಟ್ಟೆಯನ್ನು ಟೈಟ್ ಮಾಡಿ. ಟೈಟ್ 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 ಟೈಟ್, ಬಿಗಿ ಮಾಡಿ. ಟೈಟ್ 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 ಟೈಟ್, ರಿಲ್ಯಾಕ್ಸ್. ಹೊಟ್ಟೆ ರಿಲ್ಯಾಕ್ಸ್ ಆಗ್ತಾ ಇದೆ. ಎದೆಯನ್ನು ಟೈಟ್ ಮಾಡಿ. ಟೈಟ್ 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 ಟೈಟ್, ರಿಲ್ಯಾಕ್ಸ್. ಬೆನ್ನನ್ನು ಟೈಟ್ ಮಾಡಿ, ಬೆನ್ನನ್ನು ಬಿಗಿ ಮಾಡಿ, ಬಿಗಿ ಮಾಡಿ, ರಿಲ್ಯಾಕ್ಸ್. ನಿಮ್ಮ ಎಡಗೈಯನ್ನು ಬಿಗಿ ಮಾಡಿ, ಲೆಫ್ಟ್ ಹ್ಯಾಂಡ್ ಬಿಗಿ ಮಾಡಿ. ಟೈಟ್ 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 ಟೈಟ್, ರಿಲ್ಯಾಕ್ಸ್. ಬಲಗೈಯನ್ನು ಬಿಗಿ ಮಾಡಿ. ಟೈಟ್ 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 ಟೈಟ್,
ರಿಲ್ಯಾಕ್ಸ್. ಎಡಗೈ ರಿಲ್ಯಾಕ್ಸ್ ಆಗ್ತದೆ, ಬಲಗೈ ರಿಲ್ಯಾಕ್ಸ್ ಆಗ್ತದೆ. ಮುಖವನ್ನು ರಿಲ್ಯಾಕ್ಸ್ ಮಾಡಿ, ಮುಖ ಟೈಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ತಲೆಯನ್ನು ಟೈಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಇಡೀ ಶರೀರ ರಿಲ್ಯಾಕ್ಸ್ ಆಗ್ತಾ ಇದೆ. ಹೋಲ್ ಬಾಡಿ ಇಸ್ ರಿಲ್ಯಾಕ್ಸಿಂಗ್. ಶಾಂತ ಆಗ್ತಾ ಇದೆ. ದೇಹ ಮನಸ್ಸು ಶಾಂತ ಆಗ್ತದೆ, ಪ್ರಶಾಂತ ಆಗ್ತಿದೆ. ರಿಲ್ಯಾಕ್ಸಿಂಗ್ ದ ಹೋಲ್ ಬಾಡಿ. ನಾನು 15 ನಿಮಿಷ ಧ್ಯಾನ ಮಾಡ್ತೇನೆ, ಆವಾಗ ಇಡೀ ಶರೀರ ರಿಲ್ಯಾಕ್ಸ್ ಕಂಡೀಷನ್ ಇರುತ್ತದೆ, ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇರ್ತದೆ. ಇದಕ್ಕೆ ಸಜೆಷನ್ ಅಂತ ಹೇಳ್ತೇವೆ. ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ಸಜೆಷನ್ ಅಂತ ಹೇಳ್ತೇವೆ. ಈಗ ಸೂಪರ್ ಕಾನ್ಶಿಯಸ್ ಮೈಂಡ್ ಅಥವಾ ಭಗವಂತನಿಗೆ ಪ್ರಾರ್ಥನೆ. ಹೇ ಭಗವಂತ, ಹೇ ಪರಮಾತ್ಮ, ನಿನ್ನ ಶಕ್ತಿಯನ್ನ ನಮಗೆ ದಯಪಾಲಿಸು. ನಮ್ಮ ತಲೆಯ ಮೂಲಕ ಭಗವಂತನ ಶಕ್ತಿ ಹರಿದು ಬರಲಿ. ಮೇ ದಿ ಡಿವೈನ್ ಎನರ್ಜಿ ಫ್ಲೋ ಥ್ರೂ ಅವರ್ ಹೆಡ್, ಫಿಲ್ಲಿಂಗ್ ಅವರ್ ಹೋಲ್ ಬಾಡಿ. ಇಡೀ ಶರೀರವನ್ನ ತುಂಬಿಸ್ಕೊಳ್ಳಿ. ಕಾಮ್ನೆಸ್, ಶಾಂತಿ, ಕೂಲ್ನೆಸ್. ಇಡೀ ಶರೀರ ತಣ್ಣಗಾದ ಅನುಭವ. ರಿಲ್ಯಾಕ್ಸ್, ಶಾಂತವಾದ ಅನುಭವ. ಮನಸ್ಸು ಶಾಂತ ಆಗ್ತಾ ಇದೆ, ಇಡೀ ಶರೀರ ಶಾಂತವಾಗ್ತಾ ಇದೆ. ಗಮನವನ್ನ ಆಜ್ಞಾಚಕ್ರದ ಕಡೆ ಇಟ್ಕೊಳ್ಳಿ, ಶಾಂತವಾಗಿ ಕೂತ್ಕೊಳ್ಳಿ. ಮನಸ್ಸಿನಲ್ಲಿ ಶಾಂತಿ ಇದೆ, ಇಡೀ ದೇಹ ರಿಲ್ಯಾಕ್ಸ್ ಆಗಿದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎರಡು ಕೈಗಳನ್ನು ಚೆನ್ನಾಗಿ ಮುಚ್ಚಿ ಕಣ್ಣಿಗೆ ಶಾಖ ಕೊಡಿ, ಕಣ್ಣನ್ನು ತೆರೀರಿ. No, I didn't do it. Time it, no. How will they know whether it might be? I'm saying this is, you practice it like that. You have to learn how to give a suggestion to your mind. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಸಜೆಷನ್ ಕೊಡೋ ರೀತಿ ಹೇಳ್ಕೊಟ್ಟಿದ್ದಾರೆ. 15 ನಿಮಿಷ ಅಂತ ಹೇಳಿದೆ, ನೀವ್ ಹೇಳ್ಬೇಕು. ಅದನ್ನ ಹೇಳ್ತಾ ಹೇಳ್ತಾ ಏನಾಗುತ್ತೆ ನಿಮಗೆ, ಅದು ಅಕ್ಸೆಪ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಳ್ಕೋಬೇಕಷ್ಟೇ ಮಂತ್ಲಿ. ರಿಲ್ಯಾಕ್ಸ್, ಶಾಂತ ಆಗು ಅಂತ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ಬೇಕು. ಅದೇನಾಗುತ್ತೆ, ಅದನ್ನ ಹೇಳೋ ಅಭ್ಯಾಸ ಆದಾಗ ಗ್ರಾಜುಯಲಿ ಅದನ್ನ ಹೇಳಿದ ಮಾತು ಕೇಳಿಸುವಾಗುತ್ತೆ. ಯಾರಿಗೆ ಪ್ರಶ್ನೆ ಇದೆಯಾ ಸೋಮಲಿ? ನಳುಮೂರ್ತಿ ಅವ್ರಿಗೆ ಕ್ಲಿಯರ್ ಆಯ್ತಾ? ಗುರುಜಿ, ಈ ತರ ಇದನ್ ಮಾಡೋದ್ರಿಂದ ಸಬ್ ಕಾನ್ಶಿಯಸ್ ಮೈಂಡ್ ಅಂಡ್ ಕಾನ್ಶಿಯಸ್ ಮೈಂಡ್ ಒಂದಾಗತ್ತಾ?